Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't name, crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just turning slow. Let the breeze ಕ್ರೋರ್ಸ್ ಅಂತೂ ದಾಟುತ್ತೆ. ವರ್ತ್ ಕನ್ನಡ ಮೂವಿ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದೆ. 100% ಸೂಪರ್ ಡೂಪರ್ ಹಿಟ್. ಎಸ್, ಖಂಡಿತ ಎಲ್ಲರೂ ಕೂಡ ನೋಡಬೇಕು, ಕನ್ನಡಿಗರು ಎಲ್ಲರೂ ಕೂಡ ನೋಡಬೇಕು. ವೆರಿ ನೈಸ್ ಮೂವಿ. ಥ್ಯಾಂಕ್ ಯು. ಸರ್, ಒಂದು 5 ನಿಮಿಷ ಬೇಕು ಇದನ್ನು ಪ್ರೊಸೆಸ್ ಮಾಡಿ ಅದರ ಬಗ್ಗೆ ನಾವು ರಿವ್ಯೂ ಹೇಳಬೇಕು ಅಂದರೆ. ಅಷ್ಟು ಅದ್ಭುತವಾದ ಒಂದು ಸಿನಿಮ್ಯಾಟೋಗ್ರಫಿ, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಬೈ ರಿಷಬ್ ಶೆಟ್ಟಿ, ಗುಲ್ಶನ್ ದೇವಯ್ಯ, ರುಕ್ಮಿಣಿ ವಸಂತ್ ಹಾಗೂ ಎಂಟೈರ್ ಕ್ಯಾಸ್ಟ್ ಆಫ್ ಕಾಂತಾರ ಚಾಪ್ಟರ್ 1. ಅಬ್ಸಲ್ಯೂಟ್ಲಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಒಂದು ಪ್ಯಾನ್ ಇಂಡಿಯಾ ರಿಲೀಸ್ ಅನ್ನೋದಕ್ಕೆ ಒಂದು ಜಸ್ಟಿಫೈಡ್ ಮೂವಿ. ಆ್ಯಂಡ್ ಇಟ್ ವಿಲ್ ಬಿ ದ ಪ್ರೈಡ್ ಆಫ್ ಇಂಡಿಯನ್ ಸಿನಿಮಾ, ನಾಟ್ ಜಸ್ಟ್ ನಮ್ಮ ಸ್ಯಾಂಡಲ್ವುಡ್ ಅಂತಲ್ಲ, ನಮ್ಮ ಎಂಟೈರ್ ಇಂಡಿಯನ್ ಸಿನಿಮಾ. ಇಟ್ಸ್ ಅ ಪ್ರೈಡ್ ಆಫ್ ಇಂಡಿಯನ್ ಸಿನಿಮಾ. ಒಟ್ಟಾರೆಯಾಗಿ ಸಿನಿಮಾ ತುಂಬಾನೇ ಚೆನ್ನಾಗಿ ಬಂದಿದೆ, ತುಂಬಾನೇ ಎಕ್ಸ್ಟ್ರಾರ್ಡಿನರಿಯಾಗಿ ಬಂದಿದೆ. ದಯವಿಟ್ಟು ಯಾವುದೇ ಥರ ಪೈರೇಟೆಡ್ ಇದನ್ನ ವಿಡಿಯೋಸನ್ನು ನೋಡಿದೆ ಅಥವಾ ಇದರ ಬಗ್ಗೆ ಜಾಸ್ತಿ ನೀವು ಓದ್ದೆ ಅಥವಾ ಎಲ್ಲೋ ಅದ್ರ ಬಗ್ಗೆ ಟ್ರೈಲರ್ಸ್ ನೋಡಿದೆ, ಸೀದಾ ಥಿಯೇಟ್ರಿಗೆ ಬಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಮಾಡಬೇಕು ಅಂತ ಎಲ್ಲ ಆಡಿಯನ್ಸ್ಗೂ ರಿಕ್ವೆಸ್ಟ್ ಮಾಡ್ತೀವಿ. ಯಾಕೆಂದರೆ ಇಟ್ ಇಸ್ ವರ್ತ್ ಎವ್ರಿ ಪೆನ್ನಿ, ಇಟ್ ಇಸ್ ವರ್ತ್ ಪ್ರತಿಯೊಂದು ರುಪಿಗೂ ಇಟ್ ಇಸ್ ಜಸ್ಟಿಫೈಡ್. ಅಷ್ಟು ಒಳ್ಳೆ ಇದು ಮೂವಿ ತುಂಬ ಚೆನ್ನಾಗಿದೆ. ಈ ಸಿನಿಮಾ ಕನ್ನಡ ನೆಕ್ಸ್ಟ್ ಲೆವೆಲ್ಗೆ ತಾಣದಂತ ಸರ್, ಖಂಡಿತ ಕಾಂತಾರವನ್ನು ಆಲ್ರೆಡಿ ಆ ಒಂದು ಸ್ಟೇಜ್ ಸೆಟ್ ಮಾಡಿತ್ತು. ಈಗ ಹೋಗ್ತಾ ಖಂಡಿತ ದಿಸ್ ಇಸ್ ಗೋಯಿಂಗ್ ಟು ಬಿ ಒಂದು ಲ್ಯಾಂಡ್ ಮಾರ್ಕ್ ಮೂವಿ. ಎಲ್ಲೋ ಒಂದು ಕಡೆ ಒಂದು ಇಂಡಿಯನ್ ಸಿನಿಮಾ ಅಂತ ಒಂದು ಬುಕ್ ಬರೆದ್ರೆ ಅದರಲ್ಲಿ ಕಾಂತಾರವನ್ನು ಒಂದು ಅಧ್ಯಾಯ ಇದ್ದೇ ಇರುತ್ತೆ ಅಂತ ಹೇಳಷ್ಟು ಚೆನ್ನಾಗಿ ನಟಿಸಿದ್ದಾರೆ ಎಲ್ಲರೂ. ತುಂಬ ಚೆನ್ನಾಗಿ ಸರ್. ಅಲ್ಲ, ಜಸ್ಟ್ ಒಂದು ಮಾತು. ಚೆನ್ನಾಗಿತ್ತು ಸರ್. ನಿಮಗೆ ನ್ಯಾಷನಲಿ ಕೆಲವು ಪದಗಳು ಕೂಡ ಇದ್ದಾರೆ, ಅವರು ನಮ್ಮ ಶಿವಮೊಗ್ಗರು ಕೂಡ. ಸೊ ಅವ್ರ ಬಗ್ಗೆ ಮಾತನಾಡೋದು ಬನ್ನಿ ಸರ್. ನಾನು ಫಸ್ಟ್. ಓಕೆ. ಎಸ್, ಓಕೆ. ಎಲ್ರಿಗೂ ನಮಸ್ಕಾರ. ಸೊ ಈ ಕಾಂತಾರ ಚಾಪ್ಟರ್ನಲ್ಲಿ ಸಾಮಂತರಾಜನ್ ಕ್ಯಾರೆಕ್ಟರನ್ನು ಮಾಡಿದ್ದೆ. ಸೊ ಅಲ್ಲಲ್ಲಿ ಕಾಣಿಸ್ಕೋತೀವಿ ಇಡೀ ಸಿನಿಮಾದಲ್ಲಿ. ಒಂದು ದೊಡ್ಡ ಆಪರ್ಚುನಿಟಿ, ಇಂಥ ಒಂದು ಬಿಗ್ ಸ್ಕೇಲ್ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು. ಸೊ ನೀವು ಸಿನಿಮಾದಲ್ಲಿ ನೋಡಬೇಕಾದ್ರೆ ಕಾಣಿಸ್ಕೋತೀವಿ, ಬನ್ನಿ ಎಲ್ಲರೂ ಆದಷ್ಟು ಬೇಗ ನೋಡಿ. ಫಸ್ಟ್ ಪ್ರೀಮಿಯರ್ ಶೋ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ತುಂಬ ಖುಷಿಯಾಗಿದೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಸಂದೀಪ್ ಅವರು ಹಾಗೆ ಅಬೀಬ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರನ ನನಗೆ ಸಿಗೋ ಥರ ಮಾಡಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಂಟೈರ್ ಟೀಮ್ ಜೊತೆ ಇವತ್ತು ಸಿನಿಮಾ ನೋಡಿದ್ವಿ, ಯಾರು ಆ್ಯಕ್ಟ್ ಮಾಡಿದ್ರು ಅವರೆಲ್ಲರ ಜೊತೆನೂ. ಸೊ ನಾವೇನು ಕಾಂತಾರ ಚಾಪ್ಟರ್ 1ಗೆ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ, ಆ ಎಕ್ಸ್ಪೆಕ್ಟೇಷನ್ಸ್ ಉಳ್ಳಾಗಲ್ಲ. ಸೊ ಎಲ್ಲರೂ ಬಂದು ಸಿನಿಮಾನ ಆದಷ್ಟು ಬೇಗ ನೋಡಿಬಿಟ್ಟು ಇಡೀ ಟೀಮಿಗೆ, ನಮ್ಮ ಕನ್ನಡ ಸಿನಿಮಾಕ್ಕೆ, ಇಡೀ ವರ್ಲ್ಡ್ ವೈಡ್ ಹೆಸರು ಮಾಡಿರುವಂಥ ಸಿನಿಮಾಕ್ಕೆ ಕನ್ನಡಿಗರಾಗಿ ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು. ಮುಂದೆ ಕೂಡ ದೊಡ್ಡ ಪದವಿ ಸಿಗಲಿ ಅಂತ ನಮ್ಮ ವಿಚಾರಿಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ರಕ್ಷಿತ್ ತೀರ್ಥಹಳ್ಳಿ ಅಂತ. ನಮ್ಮ ಶೈನ್ ಕಾಸ್ಟಿಂಗ್ ಸಂಸ್ಥೆಯಿಂದ ಕಾಂತಾರ ಚಾಪ್ಟರ್ 1ಗೆ ಸಾವಿರಾರು ಕಲಾವಿದರನ್ನು ಅಲ್ಲಿ ಸ್ಕ್ರೀನಲ್ಲಿ ನೋಡಿದಂಥ ಆ 70% ನಮ್ಮ ಸಂಸ್ಥೆ ಕಡೆಯಿಂದನೇ ಕಾಸ್ಟ್ ಮಾಡಿದಂಥ. ಅದರಲ್ಲಿ ಪ್ರೈಮರಿ ಕ್ಯಾರೆಕ್ಟರ್ ಆಗಿ ನಾನು ಮಾಡಿದ್ದೀನಿ. ಅಲ್ಲಿ ರಾಮದಾಸ್ ರೇ ಅಂತ ಹೇಳ್ತಾರೆ ಗೊತ್ತಾ, ಅಲ್ಲಿ ತಲೆ ಬಳಸ್ಕೊಂಡಿರೋ ಕ್ಯಾರೆಕ್ಟರ್ ನಾನು ಒಬ್ಬ ಇದ್ದೆ. ಇಲ್ಲಿ ತುಂಬ ಜನ ಗುರುತಿಡೋದು ತುಂಬ ಖುಷಿಯಾಯಿತು. ಇದೇ ಥರ ಕಲಾವಿದರುಗಳಿಗೆ ಕನ್ನಡ ಸಿನಿಮಾದಲ್ಲಿ ಈ ಥರ ಅವಕಾಶ ಕೊಟ್ಟು ಚಿಕ್ಕ ಪುಟ್ಟ ಕಲಾವಿದರುಗಳನ್ನ ದೊಡ್ಡ ಮಟ್ಟಿಗೆ ಇವತ್ತು ನಾವು ಅದು ಬಿಗ್ ಸ್ಕ್ರೀನಲ್ಲಿ ನೋಡಿದ್ವಿ. ಶಿವಮೊಗ್ಗಕ್ಕೆ ಮಾತ್ರ ಸೀಮಿತ ಅಲ್ಲ, ಅದು ವರ್ಲ್ಡಲ್ಲೆಲ್ಲ ಕಾಣ್ತಿದ್ವಿ ನಾವು. ಅದು ತುಂಬ ಖುಷಿ ಇದೆ. ಇಷ್ಟು ದೊಡ್ಡ ಚಾಪ್ಟರಲ್ಲಿ, ದೊಡ್ಡ ಸಿನಿಮಾದಲ್ಲಿ ನಾವೆಲ್ಲ ಇದ್ದೀವಿ ಶಿವಮೊಗ್ಗ. ಅದ್ರ ಮಲೆನಾಡು ಭಾಗದಲ್ಲಿ 35% ಜಾಗ ಮಲೆನಾಡು ಭಾಗದಲ್ಲಿ ಇದರಿಂದ ತುಂಬ ಖುಷಿ ವಿಚಾರ ಆಗ್ತಿದೆ. ವರ್ಲ್ಡ್ ವೈಡಲ್ಲಿ ನಾವು ಬರ್ತಾ ಇದ್ದೀವಿ ಅನ್ನೋದು ನಮ್ಗೆ ಖುಷಿ ವಿಚಾರ ಆಗ್ತಿದೆ.
ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹ ಮಾಡ್ಕೊಳ್ಳಿ. ಹಾಗೆ ಕಲಾವಿದರಿಗೆ ಒಂದೊಳ್ಳೆ ರೀತಿ ಅವಕಾಶ ಕೊಡಿಸಿದಂಥ ಸ್ಪಂದನ ಕಾಸ್ಟಿಂಗ್ ಕಂಪ್ನಿ ಆಗಿರ್ಬೋದು, ಸ್ಪಂದನ ಲಯಂಜಲ್ ಕಾಸ್ಟಿಂಗ್ ಶೈನ್ ಕಾಸ್ಟಿಂಗ್ ಸಂಸ್ಥೆ ಇದೇ ರೀತಿ ಎಲ್ಲ ಕಲಾವಿದರಿಗೆ ಅವಕಾಶ ಕೊಡಲಿ ಅಂತ ಹೇಳ್ತೀನಿ. ನಮ್ಮನ್ನೆಲ್ಲ ಕಲಾವಿದರನ್ನ ಇವರು ಶಿವಮೊಗ್ಗ ಪೃಥ್ವಿಯವರು ತುಂಬ ಶಿವಮೊಗ್ಗದಲ್ಲಿ ಫೇಮಸ್ಸು. ಇದೇ ಥರ ಅಲ್ಲಿ ಕಾಣ್ತಾರೆ, ಚಿಕ್ಕ ಪುಟ್ಟ ಸೀನ್ಗಳಲ್ಲಿ ಕಾಣ್ತೀವಿ, ನಾವು ದಯವಿಟ್ಟು ಪ್ರೋತ್ಸಾಹಿಸಿ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಯಾರು ಮೊಬೈಲ್ ರೆಕಾರ್ಡ್ ಮಾಡಬೇಡಿ. ಯಾಕಂದರೆ ನಾವು ಸ್ಪಾಟಲ್ಲಿ ಇದ್ವಿ, ಹತ್ತತ್ರ 1.5 ವರ್ಷ ನಾವು ಕೆಲಸ ಮಾಡಿದ್ದೀವಿ. ಮನುಷ್ಯರು ಹೋಗೋಕ್ಕಾಗದಿರೋಂಥ ಸ್ಪಾಟಲ್ಲಿ ಡೈರೆಕ್ಟ್ ಕರ್ಕೊಂಡೋಗಿ ನಿಮಗೆ ಮಾಡಿದ್ದಾರೆ. ಲಿಟ್ರಲಿ ಹೀಗೆ ಓಡಾಡ್ಬೋದು, ಹೀಗೆ ಇರೋ ಜಾಗದಲ್ಲಿ ನಮಗೆ ಕರ್ಕೊಂಡೋಗಿ ಶೂಟ್ ಮಾಡಿದ್ದಾರೆ. ಎಷ್ಟೋ ಸಮಸ್ಯೆಗಳ ಮಧ್ಯೆ ಶೂಟ್ ಮಾಡಿದ್ದಾರೆ. ಇಲ್ಲಿ ಬಜೆಟ್ ಇಂಪಾರ್ಟೆಂಟ್ ಅನಿಸ್ತಿಲ್ಲ ಸಿನಿಮಾ ನೋಡಿದಾಗ. ಅಲ್ಲಿ ಎಷ್ಟೋ ಜನಗಳು ಸೀರಿಯಸ್ಲಿ ಬೆಂಕಿ ಫೈಟಲ್ಲೆಲ್ಲ ನಾವೊಂಚೂರು ಬೆಂಕಿ ಕೀರಿದ್ರೆ ಮೈ ಇದಾಗುತ್ತೆ. ಬೆಂಕಿ ಫೈಟಲ್ಲಿ ನಿಜವಾಗ್ಲೂ ಬೆಂಕಿ ಸುಟ್ಸ್ಕೊಂಡಿರಲ್ಲ ಇದ್ದಾರೆ. ಅವ್ರ ಪರಿಶ್ರಮಕ್ಕೋಸ್ಕರ ನೀವು ಬಂದು ಫಿಲಮ್ ನೋಡಿ. ಇಲ್ಲಿ ದುಡ್ಡು ಮುಖ್ಯ ಆಗ್ತಿಲ್ಲ ನನಗೆ ಅನಿಸಿರೋ ಪ್ರಕಾರ. ವಿಡಿಯೋಗಳಲ್ಲಿ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಒಳ್ಳೆ ರೀತಿಯ ರೆಸ್ಪಾನ್ಸ್ ಕೊಡಿ. ಕನ್ನಡ ಚಿತ್ರರಂಗ ಇನ್ನೂ ಎತ್ತರಕ್ಕೆ ಬೆಳೆಯೋ ರೀತಿ ಮಾಡಿ. ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೊ ಮಚ್.